ವೇಳೆ ನಿಮ್ಮ ಅಭಿಮಾನಿಗಳು ಬೆಂಬಲಿಗರು ನೀವು ಬಂಡಾಯ ಸ್ಪರ್ಧೆ ಮಾಡಿಯೇ ಅಂತ ನಿಮ್ಮ ಮೇಲೆ ಒತ್ತಡ ಹಾಕಿದರೆ ಏನಾಗುತ್ತೆ ಡಿಸಿಷನ್? ಅವರ ಒಂದು ನಿರ್ಧಾರವನ್ನು ಕೇಳೋಣ ಏನು ಹೇಳ್ತಾರೆ ಅಂತೇಳಿ. ಚರ್ಚೆಗಳು ಏನು ಸಾಧಕ ಬಾಧಕಗಳನ್ನೆಲ್ಲ ಚರ್ಚೆ ಮಾಡಿ ಅವರೇನೆಲ್ಲ ಹೇಳ್ತಾರೆ ಅವರ ನಿರ್ಧಾರಕ್ಕೆ ನಾನು ಯಾವತ್ತೂ ಕೂಡ ಬದ್ಧಳು ಅಂತ ಹೇಳೋದಕ್ಕೆ ಬಯಸ್ತೀನಿ. ಇಷ್ಟೆಲ್ಲ ಇದ್ದಂಥವ್ರು ನಿಮಗೆ ಹೈಕಮಾಂಡ್ ಮಟ್ಟದಲ್ಲಿ ನಿಮ್ಮನ್ನು ಹೆಸರೇನೇ ರೆಫರ್ ಆಗಲಿಲ್ಲ ಅಂತಂದರೆ ಇದು ಎಂಥ ಏನಂತ ಹೇಳ್ತೀರಿ ಅಂತಂದು. ಯಾಕಂದರೆ ಇಷ್ಟೆಲ್ಲ ಚರ್ಚೆಯಲ್ಲಿ ಇದ್ದಂಥವ್ರು, ಮೇನ್ ಸ್ಟ್ರೀಮಲ್ಲಿ ಇದ್ದಂಥವ್ರು, ಬಾಗಲಕೋಟೆ ಟಿಕೆಟ್ ಅಂದಮೇಲೆ ಫಸ್ಟ್ ಹೆಸರು ನಿಮ್ಮದೇ ಕೇಳಿ ಬರ್ತಾ ಇದ್ದು, ಆದರೆ ದೆಹಲಿ ಮಟ್ಟದಲ್ಲಿ ನಿಮ್ಮ ಹೆಸರೇ ಕಳಿಸಿಲ್ಲ ಅನ್ನೋದು ಇದೇನು ಷಡ್ಯಂತ್ರ ಅಂತಂದು ನೋಡಿ. ಇದು ಎಲ್ಲಿಂದ ತಪ್ಪು ಲೋಪದೋಷಗಳಾಗಿದ್ದಾವೆ, ಇವತ್ತು ನಾಯಕರೇ ಉತ್ತರ ಕೊಡಬೇಕು ಇದಕ್ಕೆ. ನಾನು ಕೂಡ ಅದನ್ನೇ ಆಗ್ರಹಿಸ್ತೀನಿ. ಎಲ್ಲಿಂದ ಕೈ ಬಿಟ್ಟೋಯ್ತು ಇದು? ಯಾಕೆ ಪರ ಜಿಲ್ಲೆ ಅಭ್ಯರ್ಥಿ ನಮ್ಮ ಜಿಲ್ಲೆಗೆ ಅಭ್ಯರ್ಥಿಯಾಗಿ ಬರಬೇಕಾದ ಪರಿಸ್ಥಿತಿ ಬಂತು? ನಮ್ಮ ಜಿಲ್ಲೆ ಯಾವತ್ತೂ ಕೂಡ ಬಾಗಲಕೋಟೆ ಜಿಲ್ಲೆ ಜನ ಸ್ವಾಭಿಮಾನಿಗಳು, ನಮ್ಮ ಜಿಲ್ಲೆ ನಾವು ಕೂಡ ಸ್ವಾಭಿಮಾನಿಗಳು. ಇವತ್ತು ನಮ್ಮೆಲ್ಲೋ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ತಂದಂಗಾಗಿದೆ. ಜೊತೆಗೆ ಇವತ್ತು ನಮ್ಮೆಲ್ಲ ಹೆಣ್ಣು ಮಕ್ಕಳಿಗೆ ಸ್ವಾಭಿಮಾನಕ್ಕೆ ಧಕ್ಕೆ ತಂದಂಗಾಗಿದೆ. ನಮ್ಮಲ್ಲೇ ಇಲ್ಲ, ಯಾವತ್ತೂ ಕೂಡ ಅವರು ನನ್ನನ್ನು ಹೊರಗೆ ನೋಡುವಂತ ಯಾರೂ ನೋಡಿಲ್ಲ. ನಮ್ಮ ಇಡೀ ಜಿಲ್ಲೆಯ ಜನ ನನ್ನನ್ನು ಮನೆ ಮಗಳು ಸಹೋದರಿ ಅಂತ ನೋಡ್ದಲ್ಲೇ ನಾನು ಇಷ್ಟು ಪ್ರೀತಿ ವಿಶ್ವಾಸ ಗಳಿಸಿದ್ದಕ್ಕೇ ಇಷ್ಟು ಎತ್ತರಕ್ಕೆ ಬೆಳೆಯೋಕ್ಕೆ ಸಾಧ್ಯ ಆಯಿತು ಅಂತ. ಇವತ್ತು ಸ್ವಾಭಿಮಾನಿ ಹೆಣ್ಣುಮಕ್ಕಳು ಪರ ಜಿಲ್ಲೆಯ ಹೆಣ್ಣುಮಗಳನ್ನು ಇವತ್ತು ಹುಟ್ಟೂರು ಅವ್ರದ್ದು ಬಿಜಾಪುರ ಆಗಿರ್ಬೋದು, ಕೊಟ್ಟಿದ್ದು ಗುಲ್ಬರ್ಗ ಆಂಧ್ರ ಮೂಲದವರು. ಇದರಲ್ಲಿ ಇವತ್ತು ಇಂಥದ್ರಲ್ಲಿ ಯಾಕೆ ಅವ್ರನ್ನ ತಂದು ಇಲ್ಲಿ ನಿಲ್ಲಿಸುವಂಥ ಹುನ್ನಾರ ನಡೆದಿದ್ದಾನೋ ಗೊತ್ತಾಗ್ತಾ ಇಲ್ಲ. ನಮ್ಮ ಮಹಿಳೆಯರ ಸ್ವಾಭಿಮಾನಕ್ಕೆ ಇವತ್ತು ಧಕ್ಕೆ ತಂದಿದ್ದಾರೆ. ಜಿಲ್ಲೆಯ ಜನರ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಇದು ಅಂತ ಹೇಳೋದಕ್ಕೆ ಬಯಸ್ತೀನಿ.